ಎಲ್ರಿಗೂ ಸರ್ ನಮಸ್ಕಾರ. ನೀವು ನೋಡ್ತಿದ್ದೀರಾ ವೇರಿಯೇಟ್. ಸೊ ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಅದು ಕರ್ಣ ಸೀರಿಯಲ್ ಏನಕ್ಕೆ ಬರ್ತಾ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಕರ್ಣ ಧಾರಾವಾಹಿ ಸೋಮವಾರದಿಂದ ಶುರು ಆಗಬೇಕಾಯಿತು, ಅಂದರೆ 14ನೇ ತಾರೀಕಿಂದ ಶುರು ಆಗಬೇಕಾಯಿತ್ತು. ಆದರೆ ನಿಮ್ಗೆಲ್ಲರಿಗೂ ಡೌಟ್ ಇರ್ಬೋದು, ಸೊ ಇನ್ನೂ ಶುರುವೇ ಆಗಿಲ್ಲ, ಏನಕ್ಕಪ್ಪ ಈ ಥರ ಶುರು ಆಗಿಲ್ಲ ಅಂತ ನಿಮ್ಗೆಲ್ಲರೂ ಡೌಟ್ ಇರ್ಬೋದು. ಸೊ ಡೌಟ್ನ ಕ್ಲಿಯರ್ ಮಾಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಏನಪ್ಪ ಆಗಿದೆ ಅಂದರೆ ಅದು ಭವ್ಯ ಗೌಡ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಯಾವ್ದಪ್ಪ ಅದು ಕೇಸು ಅಂದರೆ, ಸೊ ಬಿಗ್ ಬಾಸ್ ಆದಮೇಲೆ 3-4 ತಿಂಗಳು ಆದಮೇಲೆ ಅವರು ಬೇರೆ ಧಾರಾವಾಹಿಗಳಿಗೆ ಹೋಗಬೇಕು. ಆದರೆ ಭವ್ಯ ಗೌಡ ಅವರು ಬೇಗನೆ ಹೋಗಿದ್ದಾರೆ. ಸೊ ಆದ್ರಿಂದ ಬಿಗ್ ಬಾಸ್ ಟೀಮ್ ಅವರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಸೊ ಆದ್ರಿಂದ ಆ ಧಾರಾವಾಹಿನ ಸ್ಟಾಪ್ ಮಾಡಬೇಕು ಅಂತ ಕೋರ್ಟ್ ಕಡೆಯಿಂದ ಆರ್ಡರ್ ಬಂದಿದೆ. ಸೊ ಆದ್ರಿಂದ ಅದು ಟೆಲಿಕಾಸ್ಟ್ ಆಗಿಲ್ಲ. ಸೊ 16ನೇ ತಾರೀಕು ಟೆಲಿಕಾಸ್ಟ್ ಆಗಬೇಕಾಯಿತು, ಆದರೆ ಈ ಕಾರಣದಿಂದ ಟೆಲಿಕಾಸ್ಟ್ ಆಗಿಲ್ಲ. ಸೊ ಅದಕ್ಕಾಗಿ ನಾಯಕ ನಟನಾಗಿರೋ ಕಿರಣ್ ಅವರು ಸಹ ಕ್ಷಮೆಯನ್ನು ಕೇಳಿದ್ದಾರೆ. ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಇವರು ಪೋಸ್ಟ್ ಮಾಡಿದ್ದಾರೆ. ಸೊ ಕ್ಷಮೆನ ಕೇಳ್ತಾ ಇದ್ದಾರೆ. ಸೊ ಸೋಮವಾರ ಆಗಬೇಕಾಗಿದೆ, ಟೆಲಿಕಾಸ್ಟು ಆಗಿಲ್ಲ ಸುಮಾರು ಟೆಕ್ನಿಕಲ್ ಇಶ್ಯೂ ಇಂದ ಅಂತ ಹೇಳಿದ್ದಾರೆ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.